ಇನ್ನು ವೃಶ್ಚಿಕ ರಾಶಿಯವರಿಗೆ ಇದನ್ನು ನೋಡಿದಾಗ ಧನಾತ್ಮಕ ಚಿಂತನೆ ಯಶಸ್ಸು ನಿಮ್ಮದಾಗಿರುತ್ತದೆ ಅಂತ ನೋಡಿ. ಯಾರೆಲ್ಲ ವೃಶ್ಚಿಕ ರಾಶಿಗಳಿದ್ದೀರಾ, ಏನು ವಿಚಾರ ಅಂತ ತಿಳ್ಕೊಳ್ಬೇಕು. ಧನಾತ್ಮಕ ಚಿಂತನೆ ಅಂತ ನೋಡಿ, ಯಾವುದೊಂದು ಕೆಲಸ ಅದಾಗುತ್ತೆ ಅಂತ ಮಾಡ್ಬೇಕು ನೀವು. ಅಯ್ಯೋ ಇದು ಆಗುತ್ತೋ ಇಲ್ವೋ ಎರಡು ಮನಸ್ಸು ಇಟ್ಕೊಂಡು ಮಾಡೋದು, ಇಲ್ಲ ಅಲ್ಲೇನು ತೊಂದರೆ ಇದೆ ಅಂತ ಹೇಳಿ ನಿಮಗೆ ನೀವೇ ಅಂದ್ಕೊಂಡ್ರೆ ಅದಾಗಲ್ಲ. ಹಾಗಾಗಿ ಕೆಲವರು ನಮಗೆ ಹಿರಿಯರು ಕೂಡ ಯಾವತ್ತೂ ಹೇಳ್ತಾ ಇರ್ತಾರೆ, ಒಳ್ಳೆ ಯೋಚನೆ ಮಾಡಿ ಒಳ್ಳೆ ಮಾತನಾಡಿ ಅಂತ. ಹಾಗಾಗಿ ಇವತ್ತು ಧನಾತ್ಮಕ ಚಿಂತನೆಗಳನ್ನು ನೀವು ಇಟ್ಕೊಳ್ಳಿ, ರೂಢಿ ಮಾಡ್ಕೊಳ್ಳಿ ಇದನ್ನು. ಅದರಿಂದ ಅಭಿವೃದ್ಧಿ ಸಂಕೇತ ಕೂಡ ಇರುತ್ತೆ. ಸ್ವಯಂ ಉದ್ಯೋಗ ಮತ್ತು ಈಗ ತುಲಾರಾಶಿಯವರಿಗೂ ಕೂಡ ತುಂಬ ವಿಶೇಷ ಇವತ್ತು. ಒಂದು ಸ್ವಯಂ ಉದ್ಯೋಗಗಳಿಗೆ ಒಂದು ಅವಕಾಶಗಳು ಕೂಡ ಹೆಚ್ಚಾಗುವಂಥದ್ದು, ಆದಾಯ ಕೂಡ ಉತ್ತಮವಾಗಿರುತ್ತೆ ಅಂತ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ನೋಡಿ, ಧನಾತ್ಮಕ ಚಿಂತನೆ ಯಶಸ್ಸು ನಿಮ್ಮದಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ತುಂಬ ಶುಭಪ್ರದ, ಮತ್ತು ಹೊಸ ಮನೆ ಖರೀದಿ ಮಾಡುವ ಯೋಗ ಕೂಡ ಇದೆ ಅಂತ ನೋಡಿ. ಯಾರಲ್ಲಿ ವೃಶ್ಚಿಕ ರಾಶಿಗಳಿದ್ದೀರಾ, ಹೊಸ ಮನೆ ಏನಾದರೂ ನೀವು ತಗೋಬೇಕು ಅಂದ್ಕೊಂಡು ವೃಶ್ಚಿಕ ರಾಶಿಯವರಿಗೆ ತುಂಬ ಶುಭಪ್ರದ ಅಂತ ಹೇಳ್ತಾ ಇದೆ. ಏನಾದರೂ ಮನೆ ತೊಗೊಳ್ಲಿಕ್ಕೆ ಯೋಚನೆ ಮಾಡ್ತಿರೋರು ನೋಡಿ, ಇವತ್ತು ನೀವು ಕಾರ್ಯರೂಪಕ್ಕೆ ತೊಗೊಂಡ್ಬರ್ಬೋದು. ಕೆಲವರು ಚಿಂತೆ ಮಾಡ್ತಾ ಇರ್ತಾರಲ್ಲ, ಏನೋ 2-3 ಮನಸ್ಸಿರುತ್ತೆ, ಏನು ಜಾಸ್ತಿ ಚಿಂತೆ ಮಾಡಿಬಿಡಿ, ಹೊಸ ಮನೆಗತ್ತ ಗಮನ ಕೊಡಿ, ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ನೋಡಿದಾಗ ಕೌಟುಂಬಿಕ ಖರ್ಚುಗಳು ಹೆಚ್ಚಾಗಲಿವೆ. ಕುಟುಂಬದಲ್ಲಿ ಖರ್ಚುಗಳು ಹೆಚ್ಚಾಗುವಂಥದ್ದು, ಖರ್ಚಿನ ಮೇಲೆ ಕಡಿವಾಣ ಹಾಕಬೇಕಾಗುತ್ತೆ ಧನುಸು ರಾಶಿಯವರು. ಇನ್ನು ಭೂ ವಿವಾಹಕ್ಕೆ ಸಿಕ್ಕಿ ಹಾಕಿಕೊಳ್ಳೋ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು, ಸ್ವಲ್ಪ ನೋಡ್ಕೊಳ್ಳಿ. ಭೂಮಿ ವಿಚಾರದಲ್ಲಿ ಕೂಡ ತೊಂದರೆಗಳಾಗುತ್ತೆ.